ಇನ್ನು ಕೈ ಸುಡ್ತಾ ಇದೆ ಜಾತಿ ಜನಗಣತಿ ಜ್ವಾಲೆ ಸರ್ಕಾರದ ವಿರುದ್ಧ ಜಿ ಹೋರಾಟ. ಜಿ ಅಂದ್ರೆ ಗೌಡ, ಲೇ ಅಂದ್ರೆ ಲಿಂಗಾಯತ, ಬಿ ಅಂದ್ರೆ ಬ್ರಾಹ್ಮಣ. ಇದು ಮೊದಲಿಂದ ಇದ್ದಂತ ಒಂದು ಕ್ಯಾಟಗರಿ, ಅಂದ್ರೆ ಸ್ವಲ್ಪ ಮೇಲ್ವರ್ಗ ಅನ್ನುವಂತ ರೀತಿಯಲ್ಲಿ ಅದು ಹೇಳ್ತಾರೆ. ಜಿಲೇಬಿ ಹೋರಾಟ ಅಹಿಂದ ಅಂತಿದ್ದಂಗೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತಿದ್ದಂಗೆ ಜಿಲೇಬಿ ಹೋರಾಟ ಅಂತೇಳಿ ಸಿಡಿದಂತೆ ಗೌಡ, ಲಿಂಗಾಯತ, ಬ್ರಾಹ್ಮಣರಂತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿರ್ಧಾರ ಮಾಡಿದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್. ಪ್ರತ್ಯೇಕ ಜಾತಿ ಜನಗಣತಿಗೆ ಒಕ್ಕಲಿಗ ಸಂಘ ತೀರ್ಮಾನ. ಒಕ್ಕಲಿಗ ಸಂಘಕ್ಕೆ ಆದಿಚುಂಚನಗಿರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಪ್ ಮೂಲಕ ಒಕ್ಕಲಿಗ ಸಮುದಾಯದ ಜನಗಣತಿ ಆಪ್ ಮೂಲಕ ಮಾಡಬೇಕಾಗಿಲ್ಲ. ಒಕ್ಕಲಿಗ ಸಮುದಾಯದ ಎಲ್ಲ ಲಿಸ್ಟ್ಗಳಿದ್ದಾಗ ನನ್ನ ಪ್ರಕಾರ ನೀವು ಮಾಡಬೇಕು. ಎಲ್ಲರೂ ಲಿಂಗಾಯತರು ಮಾಡಬೇಕು, ಒಕ್ಕಲಿಗರು ಮಾಡಬೇಕು, ಎಲ್ಲ ಜಾತಿಗಳವರು ಮಾಡಬೇಕು, ಅವರವರ ಸಮುದಾಯ ಇದ್ರೆ. ಆದ್ರೆ ಹೆಂಗ್ ಮಾಡಬೇಕು ಅಂದ್ರೆ ಆಪ್ ಇಂದ ಮಾಡಿದ್ರೆ ಆಗಲ್ಲ. ನಿಮ್ಮ ಆಪ್ ಪ್ಲಸ್ ಆಧಾರ್ ಕಾರ್ಡ್ ಮುಖಾಂತರ ಮಾಡಬೇಕು. ಆಧಾರ್ ಕಾರ್ಡ್ ಮುಖಾಂತರ ಮಾಡುವಾಗ ನಮಗೆ ಕರೆಕ್ಟ್ ಆದ ಲಿಸ್ಟ್ ಸಿಗುತ್ತೆ. ಲಿಂಗಾಯತರು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ನಿಮ್ಮಲ್ಲಿ ಲಿಸ್ಟ್ ಬಹಳ ಸುಲಭವಾಗಿ ಸಿಗುತ್ತೆ ಅಂತ, ಬಹುತೇಕ ಯಾರಿದ್ದಾರೆ ಯಾರಿಲ್ಲ ಅಂತೇಳಿ. ಆದರೆ ಈ ಕನ್ಫ್ಯೂಷನ್ಸ್ ಎಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇದೆ. ಅದು ಎಲ್ಲಿ ಯಾಕೆ ಹಿಂಗಾಗತ್ತೆ ಅಂತೇಳಿ. ಯಾಕಂದ್ರೆ ವೀಕ್ಷಕರೇ, ಈಗ ಯಾಕೆ ಅದೇ ಪ್ರಕಾರ, ಈಗ ಮೊನ್ನೆ ಯಾರೋ ಹೇಳಿದ್ರು ಸಾದರ್ ಲಿಂಗಾಯತರು ನನಗೆ ನನ್ನ ಕ್ಷೇತ್ರದಲ್ಲಿ 67,000 ಜನ ಇದ್ದಾರೆ, ಟೋಟಲ್ ತೋರಿಸಿರೋದೆ 60,000 ಜನ, ಇದು ಹೆಂಗಾಗತ್ತೆ ಅಂತ ಪ್ರಶ್ನೆ ಬಂತು. ನಾನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇನೆ. ಯಾಕಿದ್ದಿರ್ಬೋದು ಹಿಂಗ್ ಬರ್ತಾ ಇದೆಯಲ್ಲ, ನಿಜವಾಗಿ ನೋಡಿದ್ರೆ ತಪ್ಪೇ ಅದು. ಆ ತರ ಬರೋಂಗಿಲ್ಲ. ಕಡಿಮೆ ಬರ್ತಾ ಇದೆ, ಮತ್ತು ಮುಸ್ಲಿಮರು ಜಾಸ್ತಿ ಬರ್ತಾ ಇದೆ, ಮತ್ತೊಂದು ಇದು ಬರ್ತಾ ಇದೆ ಅಂತೇಳಿ. ಇದು ಏನಾಗಿದೆ, ಆ ಪ್ರವರ್ಗಕ್ಕಾಗಿ ಒಂದು ಹೋರಾಟ ಮಾಡಿ SC STಗಳಾಗಿ ಹೋಗ್ಬಿಡ್ತಾರಲ್ಲ, ಅವ್ರಿಗೇನೋ ಒಂದು ಭಯ ಆಗ್ಬಿಡ್ತದೆ. ನಾನು ಹಿಂಗೆ ಹಾಕ್ಬಿಟ್ರೆ ನಂದು ನಾಳೆ ಇದು ಹೋಗ್ಬಿಡ್ತದ, ಅದಕ್ಕೆ ಅವರು ಸಾದರ ಲಿಂಗಾಯತ ಅನ್ನೋದಕ್ಕಿಂತ ಹಂಗ್ ಬರ್ದಿರಬಹುದೇನೋ ಅಂತೇಳಿ ಹಿಂದೂ ಲಿಂಗಾಯತ ಅಂತ ಬರೆದು ಬಿಡ್ತಾರೆ. ಆಗ ಅವರಿಗೆ ಆ 2A ಕ್ಯಾಟಗರಿ ಮತ್ತೊಂದು ಸಿಗುತ್ತೆ ಅಂತೇಳಿ. ಆದರೆ ಆಯಾಯ ಸಮುದಾಯಗಳು ಕರೆಕ್ಟ್ ಆಗಿ ಜಾತಿ ಗಣತಿಯನ್ನು ಮಾಡಿದ್ರೆ ನಿಮ್ಮ ಅಂದ್ರೆ ಈ ಸಮುದಾಯದ ಲೆಕ್ಕದಲ್ಲಿ ಎಷ್ಟಿದೆ ಅಂತ ಸಿಕ್ಬಿಡ್ತದೆ, ಸಮುದಾಯದ ಲೆಕ್ಕದಲ್ಲಿ. ಆದ್ರೆ ಅದರಲ್ಲಿ ವಿವಿಧತೆ ಇರೋ ಕಾರಣಕ್ಕಾಗಿ ಈ ಕುವೆಂಪು ಅವರ ಮಗ ಒಂದು ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತನ್ನು ಹೇಳಿದ್ರು, ಬಹಳ ಅದ್ಭುತವಾದ ಮಾತು. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತರಾಗೋದಕ್ಕೆ ಮುಂದೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಭಾರತದಲ್ಲಿ ಮಾತ್ರ ಬಡವರಾಗೋಣ ಬಾ ಅಂತೇಳಿ ಸಿಸ್ಟಮ್ ಇದೆ. ಹೌದೌದು, ಆತರ ಅಂದ್ರೆ ನಿಮ್ಗೆ ಜಾಸ್ತಿ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಹೇಳ್ಕೊಳಕ್ಕೆ ಹೆಂಗ್ ಗೊತ್ತಾ ಮೇಡಮ್, ಹೇಳ್ಕೊಳಕ್ಕೆ ಇಲ್ಲ ನಾನು ಭಯಂಕರ ಜಾತಿ ಹಂಗೆ ನೀವು ಲಾಭ ಬರುತ್ತೆ ಅಂತ ಹೇಳುವಾಗ ನಾನಿಲ್ಲ, ನಾನು ಎಷ್ಟು ಅಂದ್ರೆ ನಾವು ಪಾಪ ಕೆಳ ಜಾತಿ ದೊಡ್ಡ ಜಾತಿಯಿಂದ ನಾನು ಹೇಳೋಕೆ ಹೋಗೋದಿಲ್ಲ, ಬಟ್ ನಮ್ಮ ಸಿಸ್ಟಮ್ ಇರೋದ್ರಿಂದ ನಾನು ಹೇಳೋದು ಅದಾಗೋದಕ್ಕೆ ರೆಡಿ ಇರ್ತಾರೆ ಅಂತ. ಈಗ ಇವರಿದಾರಲ್ಲ ಯಾರು, ರೇಣುಕಾಚಾರ್ಯ ಅವರ ಮಗಳ ವಿಚಾರದಲ್ಲಿ ಒಂದು ಗಲಾಟೆ ಆಯ್ತು. ಅವರು SC ST ಇದನ್ನ ಮಾಡಿಸ್ಕೊಂಡಿದ್ರು, ಏನು ಸರ್ಟಿಫಿಕೇಟ್ ಅನ್ನ. ಅದು ತಪ್ಪಲ್ಲ ನಿಜವಾಗಿ. ಆದ್ರೆ ನೀವು ಸಮುದಾಯದಲ್ಲಿ ಬಂದಾಗ ನೀವು ಹೇಳ್ಕೊಳ್ಳಕ್ಕೆ ರೆಡಿ ಇಲ್ಲ. ಈ ಇಂಡೈರೆಕ್ಟ್ ಆಗಿ ಕೇಳಿದಾಗ ಇದನ್ನು ಹೇಳುವಂತದ್ದು ಆಗತ್ತೆ. ಸೊ ಹಾಗಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ನಿಮ್ಮ ಜನಸಂಖ್ಯೆ ಅನುಸಾರವಾಗಿ ಅದನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಒಟ್ಟು ಜನಸಂಖ್ಯೆ ಎಷ್ಟು, ಕ್ಯಾಟಗರಿ ವೈಸ್ ಜನಸಂಖ್ಯೆ ಎಷ್ಟು ಅನ್ನೋದು ಸಿಗಬೇಕು. ಇಲ್ಲಿ ಸರ್, ನಾನು ಲೆಟ್ ಮಿ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ವೆರಿ ಫ್ರಾಂಕ್ಲಿ. ಭಾರತ ನೋಡ್ತಾ ಇರುವಂತಹ ಅತ್ಯಂತ ಅಸಹ್ಯವಾದ ಒಂದು ನಡೆ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ವಾಸ್ ನೆವರ್ ಅಸೋಸಿಯೇಟೆಡ್ ವಿತ್ ಕ್ಯಾಸ್ಟ್. ಇಟ್ ವಾಸ್ ನೆವರ್ ಅಸೋಸಿಯೇಟೆಡ್ ವಿತ್ ಕ್ಯಾಸ್ಟ್. ಭಾರತದಲ್ಲಿ ಜಾತಿಗಳಿದ್ವು, ಅವರವರ ಜೀವನ ಶೈಲಿಗೆ ಅಂತ ಯಾವತ್ತೂ ಇತ್ತು ಅದು. ಆದ್ರೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಯಾರೂ ಅದನ್ನ ಜಾತಿ ನೋಡಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ ತಾನು ಜಾತ್ಯತೀತ ತತ್ವಗಳ ಬಹಳ ದೊಡ್ಡ ನಾಯಕ ಅಂತ ಹೇಳಿಸ್ಕೊಂಡು ತಾನು ನೀವು ಅಹಿಂದವನ್ನು ಎಷ್ಟು ಬೇಕಾದ್ರೂ ಎತ್ತಿ ಹಿಡೀರಿ, ಯಾರು ಅದನ್ನ ಬೇರೆ ಜಾತಿಗಳ ವಿಚಾರಕ್ಕೆ ಯಾಕೆ ಕೈ ಹಾಕ್ತಾ ಇದ್ದೀರಿ, ಒಡೆಯುವ ವಿಚಾರಕ್ಕೆ ಯಾಕೆ ಕೈ ಹಾಕ್ತಾ ಇದ್ದೀರಿ? ಆಮೇಲೆ ಎವ್ರಿಥಿಂಗ್, ಪ್ರತಿಯೊಂದು ಸರ್ಕಾರದ ಪ್ರತಿ ನಡೆಯೂ ಕೂಡ ಜಾತಿ ಆಧಾರದ ಮೇಲೆ ಆಗ್ಬೇಕಾ? ನೀವು ಪ್ರತಿ ಕ್ಷಣ ಮಾಡೋದು ನಿಮ್ಮ ಎಲ್ಲಾ ನಡೆಯು, ಕಾಂಗ್ರೆಸ್ನ ಎಲ್ಲಾ ನಡೆಯು ಜಾತಿ ಆಧಾರಿತವಾಗೇ ಇರುತ್ತೆ. ಅವರ ಎಲ್ಲಾ ಸ್ಕೀಮ್ಗಳು ಜಾತಿ ಆಧಾರಿತವಾಗೇ ಇರುತ್ತೆ. ಸೆಕ್ಯುಲರ್ ಅಂತ ಯಾಕೆ ಸರ್ ಸೇರಿಸಿದ್ರು ಇವರು ಸಂವಿಧಾನದಲ್ಲಿ? ಸೆಕ್ಯುಲರ್ ಅಂತ ಇಂದಿರಾ ಗಾಂಧಿ ಯಾಕೆ ಸೇರಿಸಿದ್ರು? ದಟ್ ಮೀನ್ಸ್ ಮೊದಲು ಇದು ಸೆಕ್ಯುಲರ್ ಆಗೇ ಇರಲಿಲ್ಲ ಅಂತ. ಹೌ ಡೇರ್ ಯು ಸೇ ದಟ್? ಇಂಡಿಯಾ ವಾಸ್ ನೆವರ್ ಸೆಕ್ಯುಲರ್ ಅನ್ನೋ ಅರ್ಥದಲ್ಲಿ ಅವ್ರು ಸೇರಿಸಿದ್ದು. ಹೊಸದಾಗಿನ ಸಂವಿಧಾನದಲ್ಲಿ ಇವ್ರು ಯಾಕೆ ಸೇರಿಸಿದ್ರು? ಅಂಬೇಡ್ಕರ್ಗಿಂತ ದೊಡ್ಡವರ ಇಂದಿರಾ ಗಾಂಧಿ? ಹಾಗೆ ಹೇಳ್ಬೋದಾ? ಅಂಬೇಡ್ಕರ್ಗೆ ಗೊತ್ತಿರ್ಲಿಲ್ವಾ ಅದು ಸೆಕ್ಯುಲರ್? ಸೇರಿಸಲಿಲ್ಲ, ಅಂಬೇಡ್ಕರ್ ಸೇರಿಸಲಿಲ್ಲ ಅದನ್ನ. ಯಾಕಂತಂದ್ರೆ ಅಂಬೇಡ್ಕರ್ ಗೊತ್ತಿತ್ತು ದಟ್ ಇಂಡಿಯಾ ವಾಸ್ ಆಲ್ವೇಸ್ ಸೆಕ್ಯುಲರ್, ಹೊಸದಾಗಿ ಸೇರಿಸೋ ಅಗತ್ಯ ಇಲ್ಲ ಅಂತ. ಬಟ್ ಇಂದಿರಾ ಗಾಂಧಿ ಅದನ್ನ ಓಟಿಗೋಸ್ಕರ ಸೇರಿಸಿದ್ರು. ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದೆ ಇವತ್ತು. ಇಲ್ಲ, ಒಂದು ಕಡೆ ಇನ್ನೊಂದೇನು, ಈ ದಲಿತರು ಮತ್ತೊಂದು ಕೇಳೋದು, ಈಗ ಈ ಏನು
ಕಸ ತೆಗೆಯುವ ಅಥವಾ ಮಲ ತೆಗೆಯುವ ಪಿಟ್ಟಿಗಿಳಿತಾರಲ್ಲ ಅದನ್ನು ಯಾಕೆ ಒಂದೇ ವರ್ಗ ಇಳಿದು ತೆಗಿಬೇಕು, ಎಲ್ಲಾ ವರ್ಗಗಳಿಗೆ ಯಾಕೆ ಸಿಗೋದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಎಲ್ಲರೂ ಎಲ್ಲರೂ ಅದು ಯಾಕಿದೆ ಅಂತೇಳಿ ಈಗಲೂ ಕೂಡ ಆ ಚಪ್ಪಲಿ ಕಾಯೋದು ಅಥವಾ ಮಲ ತೆಗೆಯೋದು ಅಥವಾ ಮತ್ತೊಂದು ಬಂದಾಗ ಅದು ಕೇವಲ ಒಂದು ವರ್ಗಕ್ಕೆ ಯಾಕೆ ಸೀಮಿತವಾಗಿರುತ್ತೆ ಈಗಲೂ ಕೂಡ, ಅಥವಾ ಒಂದು ವೇಳೆ ನಾವು ಇಷ್ಟೆಲ್ಲ ಸೆಕ್ಯುಲರ್ ಆದ ನಂತರ ಕೂಡ ಸೆಕ್ಯುಲರಿಸಂ ಅಲ್ಲೇ ಕೊಡ್ಲಿ ಎಲ್ಲರಿಗೂ ಕೂಡ ಎಲ್ಲಾ ಜಾತಿಯವರು ಅದನ್ನು ಮಾಡಬೇಕು ಅಂತ ಯಾಕೆ ಬರೋದಿಲ್ಲ ಅಂತ ಪ್ರಶ್ನೆ ಕೂಡ ಅದನ್ನು ಬರಬೇಕು ಅಂತ. ಇನ್ನು ಕೈ ಸುಡ್ತಾ ಇದೆ ಜಾತಿ ಜನಗಣತಿ ಜ್ವಾಲೆ ಸರ್ಕಾರದ ವಿರುದ್ಧ ಜಿ ಲೇ ಬಿ ಹೋರಾಟ. ಜಿ ಅಂದ್ರೆ ಗೌಡ, ಲೇ ಅಂದ್ರೆ ಲಿಂಗಾಯತ, ಬಿ ಅಂದ್ರೆ ಬ್ರಾಹ್ಮಣ. ಇದು ಮೊದಲಿಂದ ಇದ್ದಂತ ಒಂದು ಕ್ಯಾಟಗರಿ, ಅಂದ್ರೆ ಸ್ವಲ್ಪ ಮೇಲ್ವರ್ಗ ಅನ್ನುವಂತ ರೀತಿಯಲ್ಲಿ ಅದು ಹೇಳ್ತಾರೆ. ಜಿಲೇಬಿ ಹೋರಾಟ ಅಹಿಂದ ಅಂತಿದ್ದಂಗೆ, ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಅಂತಿದ್ದಂಗೆ ಜಿಲೇಬಿ ಹೋರಾಟ ಅಂತೇಳಿ ಸಿಡಿದಂತೆ ಗೌಡ, ಲಿಂಗಾಯತ, ಬ್ರಾಹ್ಮಣರಂತೆ ಸರ್ಕಾರದ ಹೋರಾಟಕ್ಕೆ ನಿರ್ಧಾರ ಮಾಡಿದೆ. ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ಪ್ಲಾನ್, ಪ್ರತ್ಯೇಕ ಜಾತಿ ಜನಗಣತಿಗೆ ಒಕ್ಕಲಿಗ ಸಂಘ ತೀರ್ಮಾನ. ಒಕ್ಕಲಿಗ ಸಂಘಕ್ಕೆ ಆದಿಚುಂಚನಗಿರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಪ್ ಮೂಲಕ ಒಕ್ಕಲಿಗ ಸಮುದಾಯದ ಜನಗಣತಿ ಆಪ್ ಮೂಲಕ ಮಾಡಬೇಕಾಗಿಲ್ಲ. ಒಕ್ಕಲಿಗ ಸಮುದಾಯದ ಎಲ್ಲ ಲಿಸ್ಟ್ಗಳಿದ್ದಾಗ ನನ್ನ ಪ್ರಕಾರ ನೀವು ಮಾಡಬೇಕು, ಎಲ್ಲರೂ ಲಿಂಗಾಯತರು ಮಾಡಬೇಕು, ಒಕ್ಕಲಿಗರು ಮಾಡಬೇಕು, ಎಲ್ಲ ಜಾತಿಗಳವರು ಮಾಡಬೇಕು ಅವರವರ ಸಮುದಾಯ ಇದ್ರೆ. ಆದ್ರೆ ಹೆಂಗ್ ಮಾಡಬೇಕು ಅಂದ್ರೆ ಆಪ್ ಇಂದ ಮಾಡಿದ್ರೆ ಆಗಲ್ಲ. ನಿಮ್ಮ ಆಪ್ ಪ್ಲಸ್ ಆಧಾರ್ ಕಾರ್ಡ್ ಮುಖಾಂತರ ಮಾಡಬೇಕು. ಆಧಾರ್ ಕಾರ್ಡ್ ಮುಖಾಂತರ ಮಾಡುವಾಗ ನಮಗೆ ಕರೆಕ್ಟ್ ಆದ ಲಿಸ್ಟ್ ಸಿಗತ್ತೆ. ಲಿಂಗಾಯತರು ಅದನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ, ಯಾಕಂದ್ರೆ ನಿಮ್ಮಲ್ಲಿ ಲಿಸ್ಟ್ ಬಹಳ ಸುಲಭವಾಗಿ ಸಿಗತ್ತೆ ಅಂತ ಬಹುತೇಕ, ಯಾರಿದ್ದಾರೆ ಯಾರಿಲ್ಲ ಅಂತೇಳಿ. ಆದರೆ ಈ ಕನ್ಫ್ಯೂಷನ್ಸ್ ಎಲ್ಲಿ ಆಗತ್ತೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಇದೆ. ಅದು ಎಲ್ಲಿ ಯಾಕೆ ಹಿಂಗಾಗತ್ತೆ ಅಂತೇಳಿ. ಯಾಕಂದ್ರೆ ವೀಕ್ಷಕರೇ, ಈಗ ಯಾಕೆ ಅದೇ ಪ್ರಕಾರ ಈಗ ಮೊನ್ನೆ ಯಾರೋ ಹೇಳಿದ್ರು ಸಾದರ್ ಲಿಂಗಾಯತರು ನನಗೆ ನನ್ನ ಕ್ಷೇತ್ರದಲ್ಲಿ 67,000 ಜನ ಇದ್ದಾರೆ, ಟೋಟಲ್ ತೋರಿಸಿರೋದೇ 60,000 ಜನ, ಇದು ಹೆಂಗಾಗತ್ತೆ ಅಂತ ಪ್ರಶ್ನೆ ಬಂತು. ನಾನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇನೆ. ಯಾಕಿದ್ದಿರ್ಬೋದು ಹಿಂಗೆ ಬರ್ತಾ ಇದೆಯಲ್ಲ, ನೀವು ಇದು ಹೇಳಿದ್ರೆ ತಪ್ಪೇ, ಅದು ಆ ತರ ಬರೋಂಗಿಲ್ಲ. ಕಡಿಮೆ ಬರ್ತಾ ಇದೆ, ಮತ್ತು ಮುಸ್ಲಿಮರು ಜಾಸ್ತಿ ಬರ್ತಾ ಇದೆ, ಮತ್ತೊಂದು ಇದು ಬರ್ತಾ ಇದೆ ಅಂತೇಳಿ. ಇದು ಏನಾಗಿದೆ, ಆ ಪ್ರವರ್ಗಕ್ಕಾಗಿ ಒಂದು ಹೋರಾಟ ಮಾಡಿ SC STಗಳಾಗಿ ಹೋಗ್ಬಿಡ್ತಾರಲ್ಲ, ಅವ್ರಿಗೇನೋ ಒಂದು ಭಯ ಆಗ್ಬಿಡ್ತದೆ. ನಾನು ಹಿಂಗೆ ಹಾಕ್ಬಿಟ್ರೆ ನಂದು ನಾಳೆ ಇದು ಹೋಗ್ಬಿಡ್ತದ, ಅದಕ್ಕೆ ಅವರು ಸಾದರ ಲಿಂಗಾಯತ ಅನ್ನೋದಕ್ಕಿಂತ ಹಂಗ್ ಬರ್ದಿರಬಹುದೇನೋ ಅಂತೇಳಿ ಹಿಂದೂ ಲಿಂಗಾಯತ ಅಂತ ಬರೆದು ಬಿಡ್ತಾರೆ. ಆಗ ಅವರಿಗೆ ಆ 2A ಕ್ಯಾಟಗರಿ ಮತ್ತೊಂದು ಸಿಗುತ್ತೆ ಅಂತೇಳಿ. ಆದರೆ ಆಯಾಯ ಸಮುದಾಯಗಳು ಕರೆಕ್ಟ್ ಆಗಿ ಜಾತಿ ಗಣತಿಯನ್ನು ಮಾಡಿದ್ರೆ ನಿಮ್ಮ ಅಂದ್ರೆ ಈ ಸಮುದಾಯದ ಲೆಕ್ಕದಲ್ಲಿ ಎಷ್ಟಿದೆ ಅಂತ ಸಿಕ್ಬಿಡ್ತದೆ, ಸಮುದಾಯದ ಲೆಕ್ಕದಲ್ಲಿ. ಆದರೆ ಅದರಲ್ಲಿ ವಿವಿಧತೆ ಇರೋ ಕಾರಣಕ್ಕಾಗಿ ಈ ಕುವೆಂಪು ಅವರ ಮಗ ಒಂದು ಪೂರ್ಣಚಂದ್ರ ತೇಜಸ್ವಿ ಒಂದು ಮಾತನ್ನು ಹೇಳಿದ್ರು, ಬಹಳ ಅದ್ಭುತವಾದ ಮಾತು. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಶ್ರೀಮಂತರಾಗೋದಕ್ಕೆ ಮುಂದೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಭಾರತದಲ್ಲಿ ಮಾತ್ರ ಬಡವರಾಗೋಣ ಬಾ ಅಂತೇಳಿ ಸಿಸ್ಟಮ್ ಇದೆ. ಆತರ ಅಂದ್ರೆ ನಿಮ್ಗೆ ಜಾಸ್ತಿ ಅಡ್ವಾಂಟೇಜ್ ಅಂದ್ರೆ ಅಲ್ಲಿ ಹೇಳ್ಕೊಳಕ್ಕೆ ಹೆಂಗ್ ಗೊತ್ತಾ ಮೇಡಮ್, ಹೇಳ್ಕೊಳಕ್ಕೆ ಇಲ್ಲ ನಾನು ಭಯಂಕರ ಜಾತಿ ಹಂಗೆ ನೀವು ಲಾಭ ಬರುತ್ತೆ ಅಂತ ಹೇಳುವಾಗ ನಾನು ಇಲ್ಲ ನಾನು ಎಷ್ಟು ಅಂದ್ರೆ ನಾ ಪಾಪ ಕೆಳ ಜಾತಿ ದೊಡ್ಡ ಜಾತಿಯಿಂದ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಬಟ್ ನಮ್ಮ ಸಿಸ್ಟಮ್ ಇರೋದ್ರಿಂದ ನಾನು ಹೇಳೋದು ಅದಾಗೋದಕ್ಕೆ ರೆಡಿ ಇರ್ತಾರೆ ಅಂತ. ಈಗ ಇವರಿದಾರಲ್ಲ ಯಾರು ರೇಣುಕಾಚಾರ್ಯ ಅವರ ಮಗಳ ವಿಚಾರದಲ್ಲಿ ಒಂದು ಗಲಾಟೆ ಆಯ್ತು. ಅವರು SC ST ಇದನ್ನ ಮಾಡಿಸ್ಕೊಂಡಿದ್ರು, ಏನು ಸರ್ಟಿಫಿಕೇಟ್ ಅನ್ನ. ಅದು ತಪ್ಪಲ್ಲ ನಿಜವಾಗಿ, ಆದ್ರೆ ನೀವು ಸಮುದಾಯದಲ್ಲಿ ಬಂದಾಗ ನೀವು ಹೇಳ್ಕೊಳಕ್ಕೆ ರೆಡಿ ಇಲ್ಲ. ಈ ಇಂಡೈರೆಕ್ಟ್ ಆಗಿ ಕೇಳಿದಾಗ ಇದನ್ನು ಹೇಳುವಂತದ್ದು ಆಗತ್ತೆ. ಸೊ ಹಾಗಾಗಿ ಲಿಂಗಾಯತರು ಮತ್ತು ಒಕ್ಕಲಿಗರು ನಿಮ್ಮ ಜನಸಂಖ್ಯೆ ಅನುಸಾರವಾಗಿ ಅದನ್ನು ಖಂಡಿತವಾಗ್ಲೂ ಮಾಡಲೇಬೇಕು. ಒಟ್ಟು ಜನಸಂಖ್ಯೆ ಎಷ್ಟು, ಕ್ಯಾಟಗರಿ ವೈಸ್ ಜನಸಂಖ್ಯೆ ಎಷ್ಟು ಅನ್ನೋದು ಸಿಗಬೇಕು. ಇಲ್ಲಿ ಸರ್ ನಾನು ಲೆಟ್ ಮಿ ಎಕ್ಸ್ಪ್ರೆಸ್ ಮೈ ಸೆಲ್ಫ್ ವೆರಿ ಫ್ರಾಂಕ್ಲಿ, ಭಾರತ ನೋಡ್ತಾ ಇರುವಂತಹ ಅತ್ಯಂತ ಅಸಹ್ಯವಾದ ಒಂದು ನಡೆ ಇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಡ್ಮಿನಿಸ್ಟ್ರೇಷನ್ ವಾಸ್ ನೆವರ್ ಅಸೋಸಿಯೇಟೆಡ್ ವಿತ್ ಕ್ಯಾಸ್ಟ್. ಇಟ್ ವಾಸ್ ನೆವರ್ ಅಸೋಸಿಯೇಟೆಡ್ ವಿತ್ ಕ್ಯಾಸ್ಟ್. ಭಾರತದಲ್ಲಿ ಜಾತಿಗಳಿದ್ವು ಅವರವರ ಜೀವನ ಶೈಲಿಗೆ ಅಂತ ಯಾವತ್ತೂ ಇತ್ತು ಅದು. ಆದ್ರೆ ಅದನ್ನ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಯಾರೂ ಅದನ್ನ ಜಾತಿ ನೋಡಿ ಅಡ್ಮಿನಿಸ್ಟ್ರೇಷನ್ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ ತಾನು ಜಾತ್ಯತೀತ ತತ್ವಗಳ ಬಹಳ ದೊಡ್ಡ ನಾಯಕ ಅಂತ ಹೇಳಿಸ್ಕೊಂಡು ತಾನು ನೀವು ಅಹಿಂದವನ್ನು ಎಷ್ಟು ಬೇಕಾದ್ರೂ ಎತ್ತಿ ಹಿಡೀರಿ, ಯಾರು ಅದನ್ನ ಬೇರೆ ಜಾತಿಗಳ ವಿಚಾರಕ್ಕೆ ಯಾಕೆ ಕೈ ಹಾಕ್ತಾ ಇದ್ದೀರಿ, ಒಡೆಯುವ ವಿಚಾರಕ್ಕೆ ಯಾಕೆ ಕೈ ಹಾಕ್ತಾ ಇದ್ದೀರಿ? ಆಮೇಲೆ ಎವ್ರಿಥಿಂಗ್, ಪ್ರತಿಯೊಂದು ಸರ್ಕಾರದ ಪ್ರತಿ ನಡೆಯೂ ಕೂಡ ಜಾತಿ ಆಧಾರದ ಮೇಲೆ ಆಗ್ಬೇಕಾ? ನೀವು ಪ್ರತಿ ಕ್ಷಣ ಮಾಡೋದು ನಿಮ್ಮ ಎಲ್ಲಾ ನಡೆಯು, ಕಾಂಗ್ರೆಸ್ನ ಎಲ್ಲಾ ನಡೆಯು ಜಾತಿ ಆಧಾರಿತವಾಗೇ ಇರುತ್ತೆ. ಅವರ ಎಲ್ಲಾ ಸ್ಕೀಮ್ಗಳು ಜಾತಿ ಆಧಾರಿತವಾಗೇ ಇರುತ್ತೆ. ಸೆಕ್ಯುಲರ್ ಅಂತ ಯಾಕೆ ಸರ್ ಸೇರಿಸಿದ್ರು ಇವರು ಸಂವಿಧಾನದಲ್ಲಿ? ಸೆಕ್ಯುಲರ್ ಅಂತ ಇಂದಿರಾ ಗಾಂಧಿ ಯಾಕೆ ಸೇರಿಸಿದ್ರು? ದಟ್ ಮೀನ್ಸ್ ಮೊದಲು ಇದು ಸೆಕ್ಯುಲರ್ ಆಗೇ ಇರಲಿಲ್ಲ ಅಂತ. ಹೌ ಡೇರ್ ಯು ಸೇ ದಟ್ ಇಂಡಿಯಾ ವಾಸ್ ನೆವರ್ ಸೆಕ್ಯುಲರ್ ಅನ್ನೋ ಅರ್ಥದಲ್ಲಿ ಅವ್ರು ಸೇರಿಸಿದ್ದು. ಹೊಸದಾಗಿನ ಸಂವಿಧಾನದಲ್ಲಿ ಇವ್ರು ಯಾಕೆ ಸೇರಿಸಿದ್ರು? ಅಂಬೇಡ್ಕರ್ಗಿಂತ ದೊಡ್ಡವರ ಇಂದಿರಾ ಗಾಂಧಿ? ಹಾಗೆ ಹೇಳ್ಬೋದಾ?
ಅಂಬೇಡ್ಕರ್ಗೆ ಗೊತ್ತಿರ್ಲಿಲ್ವಾ ಅದು ಸೆಕ್ಯುಲರ್? ಸೇರಿಸಲಿಲ್ಲ, ಅಂಬೇಡ್ಕರ್ ಸೇರಿಸಲಿಲ್ಲ ಅದನ್ನ. ಯಾಕಂತಂದ್ರೆ ಅಂಬೇಡ್ಕರ್ ಗೊತ್ತಿತ್ತು ದಟ್ ಇಂಡಿಯಾ ವಾಸ್ ಆಲ್ವೇಸ್ ಸೆಕ್ಯುಲರ್, ಹೊಸದಾಗಿ ಸೇರಿಸುವ ಅಗತ್ಯ ಇಲ್ಲ ಅಂತ. ಬಟ್ ಇಂದಿರಾ ಗಾಂಧಿ ಅದನ್ನ ಓಟಿಗೋಸ್ಕರ ಸೇರಿಸಿದ್ರು. ಕಾಂಗ್ರೆಸ್ ಅದನ್ನೇ ಮಾಡ್ತಾ ಇದೆ ಇವತ್ತು. ಇಲ್ಲ, ಒಂದು ಕಡೆ ಇನ್ನೊಂದೇನು, ಈ ದಲಿತರು ಮತ್ತೊಂದು ಕೇಳೋದು, ಈಗ ಈ ಏನು ಕಸ ತೆಗೆಯುವ ಅಥವಾ ಮಲ ತೆಗೆಯುವ ಪಿಟ್ಟಿಗಿಳಿತಾರಲ್ಲ, ಅದನ್ನು ಯಾಕೆ ಒಂದೇ ವರ್ಗ ಇಳಿದು ತೆಗಿಬೇಕು, ಎಲ್ಲಾ ವರ್ಗಗಳಿಗೆ ಯಾಕೆ ಸಿಗೋದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅದನ್ನ ಎಲ್ಲರೂ ಅದು ಯಾಕಿದೆ ಅಂತೇಳಿ ಈಗಲೂ ಕೂಡ ಆ ಚಪ್ಪಲಿ ಕಾಯೋದು ಅಥವಾ ಮಲ ತೆಗೆಯೋದು ಅಥವಾ ಮತ್ತೊಂದು ಬಂದಾಗ ಅದು ಕೇವಲ ಒಂದು ವರ್ಗಕ್ಕೆ ಯಾಕೆ ಸೀಮಿತವಾಗಿರುತ್ತೆ ಈಗಲೂ ಕೂಡ? ಅಥವಾ ಒಂದು ವೇಳೆ ನಾವು ಇಷ್ಟೆಲ್ಲ ಸೆಕ್ಯುಲರ್ ಆದ ನಂತರ ಕೂಡ ಸೆಕ್ಯುಲರಿಸಂ ಅಲ್ಲೇ ಕೊಡ್ಲಿ ಎಲ್ಲರಿಗೂ ಕೂಡ, ಎಲ್ಲಾ ಜಾತಿಯವರು ಅದನ್ನು ಮಾಡಬೇಕು ಅಂತ ಯಾಕೆ ಬರೋದಿಲ್ಲ ಅಂತ ಪ್ರಶ್ನೆ ಕೂಡ ಅದನ್ನು ಬರಬೇಕು ಅಂತ.